ಹಾಯ್ ಎಲ್ಲರಿಗೂ ನಮಸ್ಕಾರ. ಐತಿದ್ದಲ್ಲಿ ವಿಡಿಯೋಸ್ ಮಾಡಿ ತುಂಬಾ ದಿವಸ ಆಯ್ತು, ಅಪ್ಲೋಡ್ ಮಾಡಕ್ ಆಗ್ತಿದ್ದಿಲ್ಲ. ಅದಕ್ಕೆ ಇವತ್ತು ಓನ್ ವಾಯ್ಸಲ್ಲಿ ನಿಮ್ಮ ಹತ್ರ ಮಾತಾಡೋಣ ಅಂತ. ಏನಂದ್ರೆ ಇವತ್ತು ಒಂದ್ ಸಣ್ಣದೊಂದು ಸ್ಟೋರಿ ಹೇಳೋಣ ಅಂತ ಯಾಕೋ ಶೇರ್ ಮಾಡ್ಕೊಂಡು ನೋಡ್ತು. ಇದೊಂದು ಕನ್ನಡಕ ಬರೀ ನಿಂತಿಲ್ಲ, ಹಿಂಗಾಗುತ್ತೆ ಕನ್ನಡಕ ಹಾಕಿಲ್ಲ ಅಂದ್ರೆ ಈ ಬಿಸ್ಲಿಗೆ. ಓಕೆ, ಏನ್ ಗೊತ್ತಾ, ಇವತ್ತು ನಮ್ದು ಶಿವಂದು ಸ್ಟೋರಿ ಹೇಳೋಣ ಅಂತ. ಯಾಕೋ ತುಂಬಾ ಹೇಳ್ಬೇಕು ನಿಮ್ ಮತ್ತೆ ಶೇರ್ ಮಾಡ್ಕೋಬೇಕು ಅನಿಸ್ತಿತ್ತು. ಅದಕ್ಕೆ ಓಕೆ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಟೈಮಿಂಗ್ಸ್ ಇಲ್ಲ, ಹೋಗ್ಬಿಡುತ್ತೆ. ಏನ್ ಗೊತ್ತಾ, ಶಿವ ಪಾರ್ವತಿ ಹಿಂಗೆ ಕುತ್ಕೊಂಡಿದ್ರಂತೆ ವಿಹಾರಕ್ಕೆ ಬಂದಾಗ. ಅವಾಗ ಪಾರ್ವತಿ ಹೇಳ್ತಾರೆ, ನನಗೂ ಒಂದು ಅರಮನೆ ಬೇಕು, ನನಗೂ ಮನೆ ಬೇಕು ಅಂತ ಕೇಳ್ತಾರೆ ಶಿವನ ಹತ್ರ. ಅವಾಗ ಶಿವ ಅವ್ರನ್ನ ನೋಡಿ ಹಂಗೆ ಸುಮ್ನೆ ಒಂದು ಸಣ್ಣ ಮುಗುಳ್ನಾಗಿ ನಗ್ತಾರೆ. ಅವಾಗ ಅವ್ರು ಯಾಕೆ ನಗ್ತಿದ್ದೀರಾ ಅಂತ ಕೇಳ್ತಾರೆ ಪಾರ್ವತಿ ಶಿವನ. ಅವಾಗ ಶಿವ ಹೇಳ್ತಾರೆ, ಯಾವ್ದು ನಿನ್ ಭಾಗ್ಯದಲ್ಲಿ ಇಲ್ವೋ ಅದನ್ನ ನೀನ್ ಕೇಳ್ತಿದ್ಯಾ ಅಂತ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನನ್ ಭಾಗ್ಯದಲ್ಲಿ ಯಾವ್ದಿಲ್ಲ, ನಾನು ದಕ್ಷ ಪ್ರಜಾಪತಿಯವ್ರ ಮಕ್ಳು, ನನ್ ಭಾಗ್ಯದಲ್ಲಿ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ನಾನೆಲ್ಲ ಅರಮನೆಲೆಲ್ಲ ಇದ್ದು ಬಂದಿರೋಳಲ್ವಾ, ನನ್ ಭಾಗ್ಯದಲ್ಲಿ ಯಾಕಿಲ್ಲ ಅಂತ. ಸರಿ, ಸತಿ ಅಲ್ವಾ ಹೆಂಡತಿ, ಅವ್ರು ಕೇಳಿದ್ರೆ ಇಲ್ಲ ಅನ್ನಕ್ಕಾಗತ್ತಾ? ಸರಿ, ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಏನ್ ಮಾಡ್ತಾರೆ ಅವರು, ದೊಡ್ಡದು ಚಿನ್ನದ ಅರಮನೆನೆ ಮಾಡ್ತಾರೆ. ಎಲ್ಲ ಗೋಲ್ಡ್ ಫುಲ್, ಎಲ್ಲ ಚಿನ್ನದಲ್ಲಿ ಅರಮನೆ ಮಾಡ್ತಾರೆ. ಚಿನ್ನದಲ್ಲಿ ಫುಲ್ ಎಲ್ಲ ಅರಮನೆ ಮಾಡ್ಬಿಟ್ಟು ಗೃಹ ಪ್ರವೇಶ ಮಾಡ್ಬೇಕಲ್ವಾ ಅರಮನೆಗೆ. ಅವಾಗ ಬ್ರಾಹ್ಮಣರನ್ನ ಕರ್ಸ್ಬೇಕು. ಅವಾಗ ಸುಮಾರು ಎಲ್ಲಾ ಬ್ರಾಹ್ಮಣ್ಸ್ ಇದ್ದಾರೆ, ಪೂಜೆ ಮಾಡೋರು, ಋಷಿಗಳು ಮುನಿಗಳೆಲ್ಲ ಇರ್ತಾರೆ. ಬಟ್ ಆದ್ರೆ ಅವರು ತುಂಬಾ ಶ್ರೇಷ್ಠ ಬ್ರಾಹ್ಮಣನ ಕರೀತಾರೆ. ಅಂದ್ರೆ ಅವರು ಭಕ್ತ ಆಗಿರ ರಾವಣನ್ನ ಗೃಹ ಪ್ರವೇಶ ಪೂಜೆಗೆ ಕರೀತಾರೆ. ಯಾಕಂದ್ರೆ ಪರಮ ಭಕ್ತ, ಅವ್ರಿಗೆ ಗೊತ್ತಿಲ್ಲದೆ ಇರೋ ಮಂತ್ರ ವಿದ್ಯೆ ಯಾವ್ದಿಲ್ಲ ರಾವಣನ್ಗೆ. ಅಷ್ಟು ದೊಡ್ಡ ಋಷಿಗಳು ಮುನಿಗಳಿಗಿಂತ ತುಂಬಾ ವಿದ್ಯೆ ಕಲ್ತಿರ್ತಾರೆ ಅವರು. ರಾವಣನ್ನ ಕರೀತಾರೆ. ರಾವಣ ಅವರು ಬರ್ತಾರೆ. ರಾವಣ ಅವ್ರು ಬಂದಾಗ ಆ ಅರಮನೆ, ಚಿನ್ನದ ಅರಮನೆ ನೋಡ್ಬಿಟ್ಟು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ನೋಡ್ತಾ ಇರ್ತಾರೆ, ಅರಮನೆಯಲ್ಲಿ ಎಲ್ಲಾ ನೋಡ್ತಿರ್ತಾರೆ, ಎಲ್ಲಾ ಚೆನ್ನಾಗಿರುತ್ತೆ, ಎಲ್ಲ ಫುಲ್ ಎಲ್ಲ ಗೋಲ್ಡ್ ಅಲ್ವಾ, ಅವ್ರಿಗೆ ತುಂಬಾ ಆಸೆ ಹೋಗುತ್ತೆ. ಅವಾಗ ಪೂಜೆ ಎಲ್ಲ ಆದ್ಮೇಲೆ ಶಿವ ದಕ್ಷಿಣೆಗೆ ಏನ್ ಬೇಕು ಕೇಳು ಅಂತಾರೆ. ಅವಾಗ ರಾವಣ ಹೇಳ್ತಾರೆ, ನನ್ಗೆ ದಕ್ಷಿಣೆ ಎಲ್ಲ ಬೇಡ, ನನ್ಗೆ ಈ ಅರಮನೆ ಇಷ್ಟ ಆಯ್ತು, ಇದು ಚಿನ್ನದ ಅರಮನೆ ನನ್ಗೆ ಕೊಡಿ ಅಂತ ಕೇಳ್ತಾರೆ. ಭಕ್ತ ಕೇಳಿದ್ರೆ ನಮ್ ಶಿವ ಇಲ್ಲ ಅನ್ನಕ್ಕಾಗುತ್ತಾ? ಅವಾಗ ಏನ್ ಮಾಡ್ತಾರೆ ಅವರು, ಸರಿ ತಗೊಂಡೋಗು ಅಂತ ಹೇಳ್ತಾರೆ. ಅವಾಗ ಪಾರ್ವತಿಗೆ ಹೇಳ್ತಾರೆ, ನಾನು ಹೇಳಿದ್ನಲ್ವಾ ನಿನ್ಗೆ, ನಮ್ ಭಾಗ್ಯದಲ್ಲಿ ಯಾವ್ದು ಸಿಗಲ್ವೋ ಅದನ್ನ ಆಸೆ ಪಡಬಾರ್ದು ಅಂತ. ಅವಾಗ ಪಾರ್ವತಿಗೆ ತುಂಬಾ ಕೋಪ ಬರುತ್ತೆ. ನಾನು ಇಷ್ಟಪಟ್ಟು ನನ್ ಗಂಡ ಇಷ್ಟು ಚೆನ್ನಾಗ್ ಮಾಡ್ಕೊಟ್ಟಿರೋದು ಅರಮನೆ ಇವಂಗೆ ಕೊಟ್ರಲ್ಲ, ಇವನ್ ತಗೊಂಡೋದ್ನಲ್ಲ ಅಂತ. ಅವಾಗ ಪಾರ್ವತಿ ಹೇಳ್ತಾರೆ, ನಾನು ಆ ಚಿನ್ನದ ಅರಮನೆನ ಫುಲ್ ಬೆಂಕಿಯಾಗಿ ಸುಟ್ಟಾಕ್ಬಿಡ್ತೀನಿ, ನನ್ಗೆ ಅಷ್ಟು ಕೋಪ ಬರ್ತಿದೆ ಅಂತ ಹೇಳ್ತಾರೆ. ಅವಾಗ ಶಿವ ಹೇಳ್ತಾರೆ, ಅದಕ್ಕೂ ಸಮಯ ಬರುತ್ತೆ, ಸುಮ್ಮನಿರು, ತಾಳ್ಮೇಲಿರು ಅಂತ. ಆಯ್ತಾ, ಅದಾದ್ಮೇಲೆ ರಾಮಾಯಣ ಶುರು ಆಗುತ್ತೆ. ಗೊತ್ತಾ, ರಾಮಾಯಣದಲ್ಲಿ ರಾವಣನ ಲಂಕೆನ ಆಂಜನೇಯ